ಡಿ ಬಾಸ್ ಅವ್ರ ಮನೆ ಹತ್ರ ಇವತ್ತು ಹೋಗ್ತಿರೋದು ನಿಮ್ಗೆಲ್ಲ ಗೊತ್ತಿರುತ್ತೆ. ಸೊ ಸೈಕ್ ಅವರು ಒಂದ್ ಚಾಲೆಂಜ್ ಒಪ್ಕೊಂಡಿದ್ರು. ಏನ್ ಚಾಲೆಂಜ್ ಅಂದ್ರೆ ಸೇವೆ ದೇವ್ರನ್ನೇ ಕಾಶಿದಿದ್ದು ಬ್ರೋ ಇರೋದು ಕಾಶಿ ವಿಶ್ವನಾಥ ಅಲ್ರಿ, ಕಾಶಿ ವಿಶ್ವನಾಥ ಮೇಲಾಣೆಗೂ ಇದು ಕಾಶಿದೆ ನೀರು. ಅವ್ರೆ ಡಿ ಬಾಸ್ ಅವ್ರೆ. ಸೊ ಬಾಸ್ ಅಲ್ಲಿ ನಿಂತ್ಕೊಂಡು ಶೇಕ್ ಹ್ಯಾಂಡ್ ಕೊಡ್ತಿದ್ದಾರೆ. ಸೊ ಒಂದು ಸೆಕೆಂಡ್ ನನಗಂತೂ ಫುಲ್ ಖುಷಿನೇ ಆಗೋಯ್ತು ಗೈಸ್. ಸೊ ಗೈಸ್ ಎಲ್ರು ಹೆಂಗಿದ್ದೀರಾ? ಎಲ್ರು ಸಖತ್ತಾಗಿದ್ದೀರಾ ಅಂತ ಸುಸ್ವಾಗತ ಹೊಸ ವಿಡಿಯೋಗೆ ಅಂತ ಹೇಳ್ತಾ. ಸೊ ಇವತ್ತು ನೀವು ತಮ್ಮೇಲೆ ನೋಡ್ದಂಗೆ ನಾವು ಡಿ ಬಾಸ್ ಅವ್ರ ಮನೆ ಹತ್ರ ಹೋಗ್ತಾ ಇದೀವಿ. ಲೇಟ್ ಮಾಡ್ದಲೆ ಹೊರಡೋಣ ಬನ್ನಿ. ಯಾರ್ಯಾರು ಹೋಗ್ತಿದೀವಿ ಎಲ್ಲ ತೋರಿಸ್ತೀನಿ. ಮತ್ತೆ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಹೊರಡೋಣ ಬನ್ನಿ ಗೈಸ್. ಸೊ ಗೈಸ್ ಒಂದ್ ಏನಾಯ್ತು ಅಂದ್ರೆ, ಇವಾಗ ನಾನು ಅಲ್ಲಿದ್ದೆ, ನಮ್ಮ ಏರಿಯಾದಲ್ಲಿದ್ದೆ. ಅವರು 502 ಬಸ್ ಹತ್ತಿದ್ದೀನಿ, ಅದು ಕಟ್ಟು ಅಂದ್ರು. ಯಾರು ಅಪ್ಪು ಎಡಿಟ್ಸ್ ಮತ್ತೆ ಸೈಕೋ. 502 ಬೇಜಾನ್ ಬಂತು. ಅದ್ರೊಳಗಡೆ ಅವ್ರು ಕೂತಿರ್ತಾ ಇದ್ದಾನೆ. ನಾನು ಅದ್ಬಿಟ್ಟು ನೋಡ್ತೀನಿ, ಅವ್ರು ಆ ಕಡೆ ಸೈಡ್ ಎಲ್ಲ ಕೂತವ್ರಂತೆ. ನಾನು ಅವ್ರು ಇಲ್ಲ ಅನ್ಬಿಟ್ಟು ಇಳಿದ್ಬಿಟ್ನಾ. ಅದಕ್ಕೆ ಅವ್ರನ್ನ ಫುಲ್ ಸ್ಟಾಪ್ ಅಲ್ಲಿ ಇಳ್ಕೊಳ್ರಿ, ಅಲ್ಲಿಗೆ ನಾನು ಬರ್ತೀನಿ ಅಂತ ಹೇಳಿದೆ. ನಮಗೆಲ್ಲ ಗೊತ್ತಾಗೋಯ್ತು. ಡಿ ಬಾಸ್ ಅವ್ರ ಮನೆ ಹತ್ರ ಇವತ್ತು ಹೋಗ್ತಿರೋದು ನಿಮ್ಗೆಲ್ಲ ಗೊತ್ತಿರುತ್ತೆ. ಸೊ ಸೈಕ್ ಅವರು ಒಂದ್ ಚಾಲೆಂಜ್ ಒಪ್ಕೊಂಡಿದ್ರು. ಏನ್ ಚಾಲೆಂಜ್ ಅಂದ್ರೆ ಸೇವೆ ಮಾಡ್ತೀನಿ, ಅದಾದ್ಮೇಲೆ ಅಲ್ಲಿ ಗಣೇಶ ವಿಗ್ರಹ ಐತಲ್ಲ ಬಾಸ್ ಮನೆ ಹತ್ರ, ಅಲ್ಲಿಗೂ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದು 10,000 ಕಮೆಂಟ್ ಗೆ ಚಾಲೆಂಜ್ ಇಟ್ಟಿದ್ರು. ಬಟ್ ಅದೆಲ್ಲ ಕಂಪ್ಲೀಟ್ ಮಾಡೋರೆ. ಅದಕ್ಕೋಸ್ಕರ ಪಾನವರ್ವರೆಗೂ ಇರೋದ್ ಬೇಡ, ಇವತ್ತೇ ಹೋಗೋಣ ಅಂತ ಹೋಗ್ತಾ ಇದೀವಿ. ಸೊ ಗೈಸ್ ಇವಾಗ ನಾನು ಇವ್ರು ಇರೋ ಪ್ಲೇಸ್ ಅಂದ್ರೆ ಬಸ್ ಸ್ಟಾಪ್ ಬಂದಿದ್ದೀನಿ. ಸೊ ಆಯ್ ಮಾಡು ಬ್ರೋ. ಇವರು ಸೈಗೌಡ ಅಂತ, ಇವರು ಅಪ್ಪು ಎಡಿಟ್ಸ್ ಅಂತ. ಸೊ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಗೈಸ್, ಕಾಶಿಯಿಂದ ನೀರು ವಾಟರ್ ತಂದಿದ್ದಾರೆ ಅಲ್ಲಿ ಹಾಕಕ್ಕೆ, ಮನೆಗೆ ಹಾಕಕ್ಕೆ. ದೇವ್ರನ್ನೇ ಕಾಶಿದಿದ್ದು ಬ್ರೋ ಇರೋದು ಕಾಶಿ ವಿಶ್ವನಾಥ ಅಲ್ರಿ, ಕಾಶಿ ವಿಶ್ವನಾಥ ಮೇಲಾಣೆಗೂ ಇದು ಕಾಶಿದೆ ನೀರು. ಬೇಕಿದ್ರೆ ನಮ್ಮ ಅಮ್ಮಂಗೆ ಅಲ್ಲಿ ಹೋಗ್ಬಿಟ್ಟು ಬಸ್ ಮನೆ ತಕ ಹೋದ್ಮೇಲೆ ಫೋನ್ ಹಾಕ್ತೀನಿ, ಬೇಕಿದ್ರೆ ಅವರೇ ಹೇಳ್ತಾ ಇರ್ಬೇಕಿದ್ರೆ. ಗೈಸ್ ನಾವು ಇವರು ಅದಾದ್ಮೇಲೆ RX, ಅದಾದ್ಮೇಲೆ ಇನ್ಯಾರು ಬ್ರಾ ಬಸ್ ಬಂತಲ್ಲಿ ಬಸ್ ಬಂತು ಅಷ್ಟೇ. ಅವ್ರು ಬಸ್ ಡ್ರೈವರ್, ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಸೊ ಹೋಗೋಣ ಬನ್ನಿ ಗೈಸ್, ಲೇಟ್ ಮಾಡ್ದಲೆ ಮಳೆ ಬೇರೆ ಬರ್ತೈತೆ. ಏನಾಗುತ್ತೆ ಏನೋ ಗೊತ್ತಿಲ್ಲ, ನೋಡೋಣ. ಗುಡ್ ಬೈ, ಟೇಕ್ ಕೇರ್. ಊಟ ಮಾಡಿದ್ರಾ? ಏ ಇವ್ನ ಯಾವನ ಸೆಡೆ ನನ್ ಮಗ? RR ನಗರ ಗೇಟ್ ಹತ್ರ ಇದೀವಿ. ಓಯ್ ಕಳ್ಳ ಕಳ್ಳ ಕಳ್ಳಾಚಿ ಕಳ್ಳ 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 ಓನ್ ಮಾತಾ ಇದೀಯಾ? ಏನ್ ಅನ್ನಿಸ್ತೈತೆ, ಯಾವ ತರ ಮಾಡ್ಬೇಕು ಅನ್ನಿಸ್ತೈತೆ? ಅದೇ ನೆನ್ನೆ ಹೇಳಿರೋ ತರನೇ. ಅಯ್ಯೋ ದೇವ್ರೆ, ಮಳೆ ಬೇರೆ ಬರಂಗ್ ಆಗೈತೆ. ಗೊತ್ತಿಲ್ಲ ಏನಾಗುತ್ತಂತ. ತೋರ್ಸ್ಬಿಟ್ರಿ ಮಳೆ ಬರಂಗ್ ಆಗೈತೆ ಅಂತ. ನೋಡ್ರಿ ಮಳೆ ಬರಂಗ್ ಆಗೈತೆ. ಫುಲ್ಲು ಮೋಡ ಕವಿದ ವಾತಾವರಣ. ದೇವ್ರ ದಯೆಯಿಂದ ಅಲ್ಲಿ ರೋಡಲ್ಲಿ ನೀರಿಲ್ಲ ಅಂದ್ರೆ ಸಾಕು. ಮಳೆ ಬರ್ಲಿ ಬೇಕಿದ್ರೆ ರೋಡಲ್ಲಿ ನೀರಿಲ್ಲ ಅಂದ್ರೆ ಸಾಕು, ಏನು ಬೇಡ. ಇದು ಬೇರೆ ತಂದಿದ್ದೀರಲ್ಲ ಕಾಶಿಯಿಂದ? ಕಾಶಿಯಿಂದ ಗಂಗಾಜಲ ತಂದಿದೀವಿ. ಅದನ್ನ ಮನೆಗೆ ಎರಚ್ಬೇಕು. ಎರಚ್ಬಿಟ್ಟು ನೆಕ್ಸ್ಟ್ ಚಾಲೆಂಜ್ ವಿಡಿಯೋ ಹೇಳ್ಬೇಕು. ಸೊ ಗೈಸ್ ಇವಾಗ ಇಳಿದಿದೀವಿ. ಸೊ ಇಲ್ಲಿಂದ ನಡ್ಕೊಂಡು ಹೋಗೋದಷ್ಟೇ. ಸೊ ನಿಮ್ಗೆ ಯಾರಿಗೂ ಲೊಕೇಶನ್ ಗೊತ್ತಿಲ್ಲ ಅಂದ್ರೆ ನಾನು ಅದ್ರ ದಾಲೆ ವ್ಲಾಗ್ ಹಾಕಿದೀನಿ. ಹೋಗ್ತಾ ಇದೀವಿ ಬನ್ನಿ ಗೈಸ್. ಬಾಟ್ ಇಟ್ಬಿಟ್ರೆ ಒಂದ್ ಸ್ವಲ್ಪ ಖುಷಿ. ಆಮೇಲೆ RX ಅವರು ಅಲ್ಲಿ ಇದ್ದಾರಂತೆ. ಇವಾಗ ಇದೇ ರೋಡಲ್ಲಿ ಹೋಗ್ತಾ ಇದೀವಿ. ನಮ್ಗೆ ಸ್ವಲ್ಪ ಎಷ್ಟು ದೂರ ಇರ್ಬೋದು ಬ್ರಾ? ಒಂದು 500 ಮೀಟರ್ಸ್ ಕಿಲೋಮೀಟರ್. ಬೇಡ ಕೂದ್ಲು ಇದೀವಿ. ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಇನ್ನೊಂದೇನ್ ಗೊತ್ತಾ, ಬಾಸ್ ಮನೇಲಿ ಅವ್ರಂತೆ. ನಮ್ಗೆ ನ್ಯೂಸ್ ಗೊತ್ತಿಲ್ಲ, ಫೋನ್ ಬಂದಿತ್ತು. ಬ್ರೋ ಇವತ್ತು ಕಮ್ಮಿ ಜನ ಇರ್ಬೇಕು ಗೈಸ್. ಇವತ್ತು ಕಮ್ಮಿ ಜನ ಇದ್ರೆ ಅರ್ಧಕ್ಕರ್ಧ ಕಮ್ಮಿ ಜನ ಇದ್ದಾರೆ ಅಂತಾರೆ. ಅವ್ರ ಆಚೆ ಬಂದಾಗ ಫೋಟೋ ಕೊಟ್ಬಿಟ್ರೆ ಮಸ್ತ್ ಅನ್ಕೊಳ್ರಿ. ಆಕ್ಚುಲಿ ಇವತ್ತು ವೀಕ್ ಡೇಸ್ ಅಲ್ವಾ, ವೀಕೆಂಡ್ಸ್ ಏನಿಲ್ಲ. ವೀಕೆಂಡ್ಸ್ ಅಲ್ಲಿ ಜಾಸ್ತಿ ಜನ ಇರ್ತಾರೆ, ಬಟ್ ವೀಕ್ ಡೇಸ್ ಅಲ್ಲಿ ಇರಲ್ವಲ್ಲ. ಅದು ಬೇರೆ ಮಳೆ ಬರಂಗ್ ಆಗೈತೆ ಗೈಸ್. ಇವಾಗ ಇನ್ನೊಂದು ಸ್ವಲ್ಪ ದೂರ ಐತೆ. ಇದೇ ರೋಡ್ ಲಾಸ್ಟ್ ನಡ್ಕೊಂಡು ಹೋಗ್ತಾ ಇದೀವಿ. ಪೂಜೆ ಸಾಮಾನೆಲ್ಲ ಬಂದೈತೆ. ತರ್ತಾವ್ರೆ ಅವರು. ಬಂದೈತೆ. ಸೊ ಬಾಸು ಮನೇಲಿ ಇದಾರೆ ಅಂತ ಸ್ವಲ್ಪ ಜನ ಅಂದ್ರು. ಸೊ ಏನಾಗುತ್ತೆ ಏನೋ ಅನ್ನೋದು ಗೊತ್ತಿಲ್ಲ. ನೋಡೋಣ ತಾಳ್ರಿ. ಇದ್ರೆ ಇರಂಗ್ ಕಾಣಲ್ಲ ಬ್ರೋ, ಇರಲ್ಲ ಬ್ರೋ. ಜನನೇ ಇಲ್ಲ ಈ ಕಡೆ. ಜನ ಇರೋರು ಬ್ರೋ, ಇದ್ದಿದ್ರೆ ಜನ ಬಂದಿರೋರು. ಬನ್ನಿ ಗೈಸ್ ನೋಡೋಣ. ಈ ಕಡೆ ಎಲ್ಲ ಜನ ಇರೋರು. ಇದ್ದಿದ್ರೆ ಮಾತ್ರ ರೋಡ್ ಪೂರಾ ಜನ ಇರೋರು. ಜನನೇ ಇಲ್ಲ ಅಲ್ಲಿ. ಇವತ್ತೇಂತ ಜನ ಇಲ್ಲ ಅಂದ್ರೆ ಅಲ್ವಾ, ವೀಕ್ ಡೇಸ್ ಅಲ್ವಾ. ವೀಕ್ ಡೇಸ್ ಪ್ಲಸ್ ಮಳೆ ಬೇರೆ ಐತೆ. ಸೊ ಅದ್ರಿಂದ ಜನ ಇರಲ್ಲ. ಸೊ ಅವರ ರೋಡ್ಗೆ ಎಂಟ್ರಿ ಆದ್ರು ಇವಾಗ. ಅವ್ರೆ ಡಿ ಬಾಸ್ ಅವ್ರೆ. ಹೆಂಗೆ ಅಂತ ಕೇಳ್ತೀರಾ? ಅದಕ್ಕೋಸ್ಕರನೇ ಕೊನೆಗೂ ಡಿ ಬಾಸ್ ಅವ್ರೆ ಇವತ್ತು ಮನೇಲಿ ಮೀಟ್ ಆಗ್ಬಿಟ್ರಂತ ಲಾಟ್ರಿ ಬ್ರೋ. ಗೈಸ್ ಇವಾಗ ಸೈಕ್ ಅವರು ತಗೊಂಡಿರೋ ಚಾಲೆಂಜ್ನ ಕಂಪ್ಲೀಟ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ನಾನು ವ್ಲಾಗ್ ಮಾಡ್ತಾ ಇಲ್ಲ, ಏನಕಂದರೆ ನನ್ನ ಫೋನಲ್ಲಿ ವೀಡಿಯೋ ಶೂಟ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ವೀಡಿಯೋ ಮಾಡೋಕೆ ಕೊಟ್ಟಿದ್ದೆ. ವ್ಲಾಗ್ನ ಅಲ್ಲಿ ಶೂಟ್ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೊಬೇಡ್ರಿ ಗೈಸ್. ನಾವು ಯಾಕೆ ಅಲ್ಲೋಗಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಅಂದರೆ, ಸೊ ಇವರು ಚಾಲೆಂಜ್ ಮಾಡ್ತಾಯಿದ್ದೀನಿ ಈ ಥರ ಪೂಜೆ ಮಾಡಬೇಕಣ್ಣ ಅಂದಿದ್ಗೆ. ಸೊ ಅಲ್ಲಿರೋ ಬಾಡಿ ಗಾರ್ಡ್ಸ್ದು ಇವ್ರನ್ನ ಬಿಟ್ಟರು. ನಾವೆಲ್ಲ ಬಂದರೆ
ಬೇರೆಯವ್ರನ್ನೂ ಬಿಡಬೇಕಾಗುತ್ತೆ ಅಂತ ಸೊ ನಮ್ಮನ್ನ ಹತ್ರಕ್ಕೆ ಬಿಡಲಿಲ್ಲ. ಸೊ ನಾವು ದೂರದಲ್ಲೇ ನಿಂತಿದ್ದೋ. ಇಬ್ಬರನ್ನ ಅಷ್ಟೇ ಬಿಟ್ಟಿದ್ದು. ಯಾರ್ಯಾರು ಅಂದರೆ ಸೈಕು ಮತ್ತು ರಾಜ್ಕುಮಾರ್ ಅಂತ. ರಾಜ್ಕುಮಾರ್ ಅವ್ರು ಯಾಕೆ ಅಂದರೆ ಅವ್ರು ವೀಡಿಯೋ ಮಾಡೋಕ್ಕೋಸ್ಕರ ಹೋದರು. ಸೊ ಅದಕ್ಕೋಸ್ಕರ ನಮ್ಮನ್ನ ಬಿಡಲಿಲ್ಲ ಗೈಸ್. ಇವರು ಚಾಲೆಂಜ್ ಕಂಪ್ಲೀಟ್ ಮಾಡ್ತಿರೋದನ್ನೇ ನಾವು ದೂರದಿಂದ ನಿಂತ್ಕೊಂಡು ನೋಡ್ತಿದ್ದೋ. ಮತ್ತು ಇನ್ನೊಂದೇನು ಅಂದರೆ ಗೈಸ್, ನಮ್ಮ ಅದೃಷ್ಟಕ್ಕೆ ಬಾಸು ಮನೇಲೇ ಇದ್ದಾರೆ. ಸೊ ನನಗಂತೂ ತುಂಬ ಖುಷಿ ಆಯಿತು. ನಿಮಗೆ ಸ್ವಲ್ಪ ಜನ ಗೊತ್ತಿರುತ್ತೆ ಹಳೆ ವಿಡಿಯೋ ನೋಡಿರೋರಿಗೆ. ಸೊ ನಾನು ಸೈಕು ಇದೇ ಥರ ಒಂದ್ಸತಿ ಬಾಸ್ ಮನೆ ಹತ್ರ ಬಂದ ಬಾಸು ಇದ್ರು. ಬಟ್ ಬಾಸ್ ಜೊತೆ ಫೋಟೋ ಸಿಗಲಿಲ್ಲ ಅನ್ನೋ ಬೇಜಾರು ಮಾತ್ರ ಇತ್ತು. ಸೈಕೋರ್ಗೂ ಸಿಕ್ಕಿತ್ತು, ಎಲ್ಲರಿಗೂ ಸಿಕ್ಕಿತ್ತು. ಫೋಟೋ ಅಂದರೆ ವಿಡಿಯೋ ಅಷ್ಟೇ. ಸೊ ನನಗೆ ಸಿಕ್ಕಿಲ್ಲ ಅಂತ ಬೇಜಾರಿತ್ತು. ಅದಕ್ಕೋಸ್ಕರ ಈ ಸತಿನಾರ ಸಿಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತಿದ್ದೆ. ಮುಂದಕ್ಕೆ ಏನಾಯ್ತು ಅಂತ ಸೊ ನೀವೇ ನೋಡಿ ಗೈಸ್. ಕೊನೆಗೂ ಬಾಸ್ ಬರ್ತಿದ್ದಾರೆ, ಲೈನ್ ಮಾಡ್ರಿ ಅಂದ್ರು. ಸೊ ನಮ್ಮ ಅದೃಷ್ಟಕ್ಕೆ ಇವತ್ತು ಮೀಟ್ ಮಾಡೋ ಅದೃಷ್ಟ ಸಿಕ್ತು ಅಂತ ಅನ್ಕೊಂಡು ಲೈನು ನಿಂತ್ಕೊಂಡು ಗೈಸ್ ಮೀಟ್ ಮಾಡಿ ವಿಶ್ ಮಾಡ್ಬೋದು. ಅದು ಬಿಟ್ರೆ ಅಲ್ಲಿ ಫೋಟೋ ತೆಗಿಯೋಕೆ ಮತ್ತೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಸರಿ ಅಂತ ಹೇಳಿ ಲೈನು ನಿಂತ್ಕೊಂಡಿದ್ದೀನಿ. ಬಟ್ ಅವ್ರನ್ನ ಮೀಟ್ ಮಾಡುವಾಗ ಆಗೋ ಖುಷಿ ಗೈಸ್ ಏನೋ ಒಂಥರ. ಸೊ ನನಗಂತೂ ಇದು ಸೇರಿ ಒಂದು 2 ಸತಿ ಮೀಟ್ ಮಾಡಿದ್ದೀನಿ. ಬಟ್ ಆಗೋ ಖುಷಿ ಅಂತೂ ಅದು ಹೇಳೋಕ್ಕಾಗಲ್ಲ, ಆ ಥರ ಅನ್ಸುತ್ತೆ ಒಂಥರ. ಸೊ ಗೈಸ್ ನಾನು ಲೈನಾಗಿ ನಿಂತ್ಕೊಂಡೆ. ನೀವು ನೋಡ್ತಿರ್ಬೋದು ಲೈಟ್ ಗ್ರೀನ್ ಕಲರ್ ಬಟ್ಟೆ ಹಾಕಿದ್ದೀನಿ ನಾನು. ಸೊ ಬಾಸ್ ಅಲ್ಲಿ ನಿಂತ್ಕೊಂಡು ಶೇಕ್ ಹ್ಯಾಂಡ್ ಕೊಡ್ತಿದ್ದಾರೆ. ಸೊ 1 ಸೆಕೆಂಡ್ ನನಗಂತೂ ಫುಲ್ಲು ಖುಷಿನೇ ಆಗೋಯ್ತು ಗೈಸ್. ಚಾಲೆಂಜ್ ಹಾಕಿದೆ, ಮಾಡ್ತಾ ಇದ್ದೀನಿ ಈಗ. ಉಳ್ಸೇನೆ ಇಲ್ಲ ಬರಲ್ಲ. ಓಕೆ, ಚಾಲೆಂಜ್ ಅಷ್ಟೇ. ಓಕೆ ಚಾಲೆಂಜ್ ಅಕ್ಸೆಪ್ಟೆಡ್ ಆಯ್ತು. ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ಚಾಲೆಂಜ್ ಕೊಡ್ತೀನಿ, ಕಾಯ್ತಾ ಇದ್ದೀನಿ. ಸೊ ಗೈಸ್ ಇವಾಗ ಆಯ್ತು ಅಂದ್ರೆ ಅವ್ರ ಚಾಲೆಂಜ್ ಮುಗೀತು. ಮತ್ತೆ ನಂದು ವಿಡಿಯೋ ಬಂದೈತೆ, ಚೂರು ಖುಷಿ. ತೋರಿಸ್ರಿ ಗಾಯನ ಗೈಸ್. ಇಲ್ಲಿ ನೋಡ್ರಿ, ಇಲ್ಲಿ ಗಾಯ. ಆಮೇಲೆ ಅಲ್ಲಿ ಒಳಗಡೆ ಇನ್ನೂ ಇಲ್ಲಿ ಬೆನ್ನಾಗೈತಿ ಇಲ್ಲಿ. ಬ್ರೋ ಇವರು ಗೈಸ್, ಇವರು ಇದೇ ಏರಿಯಾ. ಇವ್ರಿಗೂ ಸಪೋರ್ಟ್ ಮಾಡ್ರಿ. ಬಟ್ ನಮ್ಮ ಆರ್ಎಕ್ಸ್ ನೋಡ್ರಿ ಗೈಸ್, ಇವ್ರು ಬಂದಿದ್ರು ಅವಾಗ್ಲೇ. ಅವರು ವಿಡಿಯೋ ಮಾಡ್ತಿದ್ರಲ್ಲ, ಚಾಲೆಂಜ್ ವಿಡಿಯೋ ನೋಡಿ ಗೈಸ್. ಕೈ ಕೊಟ್ರು ಕೊಡಲ್ಲ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ಬಿಡ್ರಿ ಸೊ ಗೈಸ್, ನಾನು ಅವಾಗ್ಲಿಂದ ವಿಡಿಯೋ ಮಾಡಿಲ್ದಲ್ಲ ಇರೋ ಕಾರಣ ಏನು ಅಂದ್ರೆ, ಸೊ ಅವರು ವಿಡಿಯೋ ಮಾಡಕ್ ನನ್ ಫೋನ್ ಇಟ್ಕೊಂಡಿದ್ರು. ಅದಕ್ಕೋಸ್ಕರ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಬೇಜಾರ್ ಮಾಡ್ಕೊಂಡ್ಬಿಡ್ರಿ. ಸೊ ಬಾಸ್ ನ ಮೀಟ್ ಮಾಡ್ದೋ, ಅವ್ರ ಚಾಲೆಂಜ್ ಕಂಪ್ಲೀಟ್ ಆಯ್ತು. ಕನ್ವರ್ಟ್ ಮಾಡ್ಸಿರೋದು ಏನ ಕನ್ವರ್ಟ್ ಐಫೋನ್. ಇವ್ರು ಒಳಗಡೆ ಕೇಳಿದ್ರಂತೆ, ಹೋಗ್ಲಿಲ್ವಂತೆ. ಬಾಸ್ ಇರ್ಬೇಕು, ಒಬ್ರೇ ಹೋಗ್ಬೇಕು ಅಂದ್ರೆ ಐಫೋನ್ ಎಕ್ಸ್ ಅದು ಹಳೇದು. ಏನಂದ್ರು? ಪೂಜೆ ಮಾಡಂಗಿದ್ರೆ ಒಬ್ರೇ ಹೋಗಿ ಮಾಡ್ರಿ. ಒಬ್ರೇ ಹೋಗ್ಬೋದು ಅಷ್ಟೇ ಒಳಗಡೆ ಅಂತ. ಒಳಗಡೆ ಏನ್ ಬ್ರೋ ಇದು? ಒಳಗಡೆ ಹೋಗಂಗಿದ್ರೆ ಹೋಗ್ಬೋದು, ಒಬ್ರೇ ನೀವ್ ಒಬ್ರೇ ಹೋಗ್ರಿ ಅಂತ ಅಂದ್ರಂತೆ ಮನೆ ಒಳಗೆ. ಅವ್ರು ಹೋಗ್ಲಿಲ್ಲ. ಹೋಗಂಗಿದ್ರೆ ನೀವ್ ಒಬ್ರು ಹೋಗ್ರಿ, ಅವ್ರ ಚಿನ್ನಿ ಅಣ್ಣನ್ಗೆ ಹೇಳಿ ಅಂತ ಹೇಳಿದ್ರು. ನಾವೇ ಅವರೇ ಏನೋ ಬೇಡ ಬಿಡಿ, ಮತ್ತೆ ನೀವು ವಿಡಿಯೋ ಬೇಕು ಅಂತ ಹೇಳಿದ್ರು. ಅವ್ರದೇ. ಸೊ ಗೈಸ್ ಇವಾಗ ಒಂದ್ ಸ್ವಲ್ಪ ಅಂದ್ರೆ ಎಲ್ಲ ಚಾಲೆಂಜ್ ಅವ್ರದ್ದು ಮುಗೀತು. ನನ್ ವಿಡಿಯೋ ಸಿಗ್ಬೇಕು ಅನ್ಕೊಂಡಿದ್ದೆ, ವಿಡಿಯೋನು ಸಿಕ್ತು. ಅವ್ರು ಪೂಜೆ ಮಾಡಿರೋದು ನೋಡ್ರಿ. ಅಷ್ಟೇ ಗೈಸ್, ಬನ್ನಿ ಮುಂದೆ ಏನೇನು ಆಗುತ್ತೆ ನೋಡೋಣ. ನಾನೇ ಮಾಡ್ಕೊಡ್ತೀನಿ, ಬಾಯ್ತೀನಿ. ಇಲ್ಲ ಅವ್ರಿಗೆ ಇವತ್ತು ನನಗೆ ಬಾಸ್ ಸಿಗ್ತಾರೆ ಅನ್ನೋದು 1% ಕೂಡ ಗೊತ್ತಿರ್ಲಿಲ್ಲ. ಮತ್ತೆ ನಂಬಿಕೆನೂ ಇರ್ಲಿಲ್ಲ. ಏನಕಂದ್ರೆ ವೀಕೆಂಡ್ಸ್ ಆದ್ರೆ ಇರ್ಬೋದು ಅನ್ಕೊಂಡಿದೆ, ಬಟ್ ಇವತ್ತು ಇರಲ್ಲ ಅನ್ಕೊಂಡು ಬಂದಿದೆ. ಬಟ್ ನಾನಿವತ್ತು ಏನೋ ಗೊತ್ತಿಲ್ಲ, ನನ್ನ ಅದೃಷ್ಟನೇ ಏನೋ ಗೊತ್ತಿಲ್ಲ. ವಿಡಿಯೋನು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಬಂದೈತೆ. ಓಸತಿ ನನಗೆ ಬೇಜಾರಾಗಿತ್ತು ಗೈಸ್. ಏನು ಬೇಜಾರಾಗಿತ್ತು ಅಂದ್ರೆ, ಬಾಸು ನಮ್ ಕೈ ಸೆಕೆಂಡ್ ಎಲ್ಲ ಕೊಟ್ಟಿದ್ರು, ಬಟ್ ಸೈಕೋರು ಮಿಸ್ ಆಗಿ ವಿಡಿಯೋ ಮಾಡಿರ್ಲಿಲ್ಲ. ಸೊ ಇವತ್ತು ವಿಡಿಯೋನು ಬಂದೈತೆ. ಅವ್ರು ಶೇಕ್ ಹ್ಯಾಂಡ್ ಕೊಟ್ಟು ಫುಲ್ ಖುಷಿ ಆಯ್ತು. ತರ ಅದು ಹೇಳಕ್ ಆಗಲ್ಲ, ಆ ತರ ಖುಷಿ ಆಯ್ತು. ಸೊ ಅವ್ರ ಚಾಲೆಂಜು ಕಂಪ್ಲೀಟ್ ಆಗೈತೆ. ಇಷ್ಟ ಆಯ್ತು ಗೈಸ್ ಇವತ್ತೊಂದು. ನಾನು ಅನ್ಕೊಂಡೇ ಇರ್ಲಿಲ್ಲ ಗೈಸ್, ಸೈಕೋರು ಅನ್ಕೊಂಡಿರ್ಲಿಲ್ಲ. RX ಅವ್ರು ಮುಂಚೆ ಬಂದಿದ್ರು, ಅವ್ರು ನಮ್ಗೆ ಫೋನ್ ಹಾಕಿದ್ರು ಈ ತರ ಬಾಸ್ ಇದಾರೆ ಅಂತ. ಅದಕ್ಕೋಸ್ಕರ ನಾವು ಬಂದಾಗ ನಮಗ್ ಗೊತ್ತಾಯ್ತು ಬಾಸ್ ಇದಾರೆ ಅಂತ. ನಾವು 50% ಡೌಟ್ ಅಲ್ಲಿ ಇದ್ರು. RX ಅವರು ಕೂಡ ಬಂದ್ಮೇಲೆ ಗೊತ್ತಾಯ್ತು ಅಲ್ಲಿ ಗಾಡಿ ಎಲ್ಲ ನಿಂತಿರೋದ್ ನೋಡಿ. ಆಮೇಲೆ ಅವ್ರು ನಾವು ಬಂದು ಒಂದ್ 10-20 ನಿಮಿಷಕ್ಕೆ ಅವ್ರು ಬಂದ್ಬಿಟ್ರು ಆಚೆಗೆ. ಖುಷಿ ಆಯ್ತಾ ಬ್ರೋ? ಬ್ರೋ ಫುಲ್ ಖುಷಿ ಆಯ್ತು ಬ್ರೋ. ಫಸ್ಟ್ ಟೈಮ್ ಬ್ರೋ ನೋಡಿದ್ದೇವೆ.
ಫುಲ್ಲು ಬ್ರೋ ಖುಷಿ. ನಮ್ ಬಾಸ್ ಒಂದು ನೋಡಕ್ಕಾಗಿಲ್ಲ, ಬಾಸ್ ಅವ್ರ ನೋಡಿದ್ವಲ್ಲ ಸಾಕು. ಬಾವ್ರ ಮನ್ಸಲ್ಲಿದ್ದಾರೆ ನಿಮ್ ಬಾಸು. ಏನಂತ ಮರ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದ್ರೂ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಗೈಸ್. ಸೊ ನನಗೆ ಡಿ ಬಾಸ್ ಅವ್ರು ಸಿಕ್ಕಿರೋದು ಇದು ಸೇರಿ 2 ಸತಿ ಸಿಕ್ಕಿದ್ದಾರೆ. ಫಸ್ಟ್ನೇ ಸತಿ ಇದು ಸಿಕ್ಕಿರೋದು ಯಾರು ಬ್ಲಾಗ್ ನೋಡಿದ ಅಂದ್ರೆ ದಯವಿಟ್ಟು ಹೋಗಿ ನೋಡ್ರಿ. ಫಸ್ಟ್ನೇ ಸತಿ ಸಿಕ್ತಾಗ ಗೈಸ್ ಅವ್ರಿಗೆ ಒಂದ್ ಸ್ವಲ್ಪ ಕಾಲ್ ಪೈನ್ ಇತ್ತು, ಅದಾದ್ಮೇಲೆ ಸೆಕೆಂಡ್ ಕೊಟ್ಟಿದ್ರು, ಎಲ್ಲಾನು ಇತ್ತು, ಕಾಯ್ಕೊಂಡು ಕೂತಿದ್ದೋ. ಬಟ್ ಏನಾಗಿತ್ತು ಅಂದ್ರೆ ಫೋಟೋ ಸಿಕ್ಕಿರ್ಲಿಲ್ಲ, ವಿಡಿಯೋ ಸಿಕ್ಕಿರ್ಲಿಲ್ಲ ಅಂತ ಬೇಜಾರಾಗಿತ್ತು. ಸೊ ಎಲ್ಲಾರ್ದು ಸಿಕ್ಕಿದ್ದು ಗೈಸ್, ನನ್ನ ಜೊತೆಲಿರೋರು ಎಲ್ಲಾರ್ದು ವಿಡಿಯೋ ಸಿಕ್ಕಿತ್ತು, ಚೂರ್ ಕಾಣಿಸ್ಕೊಂಡಿದ್ರು. ಬಟ್ ನಂದು ಒಂಚೂರು ಕಾಣಿಸ್ಕೊಂಡಿರ್ಲಿಲ್ಲ ಅನ್ನೋದ್ ಬೇಜಾರ್ ಮಾತ್ರ ಸಿಕ್ಕಾಪಟ್ಟೆ ಇತ್ತು. ಬಟ್ ಈ ಸತಿ ಒಂಚೂರಾದ್ರೂ ಕಾಣಿಸ್ಕೊಂಡಿದೀನಿ, ಸಿಕ್ಕಿದ್ದಾರೆ, ಫೋಟೋದಲ್ಲಿ ವಿಡಿಯೋದಲ್ಲಿ ಬಂದಿದ್ದಾರೆ ಅನ್ನೋದೊಂದು ಖುಷಿ ಐತೆ. ನಾನು ಚಿಕ್ಕ ವಯಸ್ಸಿಂದ ಡ್ರೀಮ್ ಗೈಸಿದ್ದು ಅವ್ರನ್ನ ಮೀಟ್ ಮಾಡ್ಬೇಕು, ಸೊ ಅವ್ರಿಗೆ ಶೇಕ್ ಹ್ಯಾಂಡ್ ಕೊಡ್ಬೇಕು, ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಬೇಕು ಅನ್ನೋದೆಲ್ಲ ನನ್ನ ಆಸೆ, ಕನ್ಸಲ್ಲೆಲ್ಲ ಬರ್ತಿತ್ತು ಚಿಕ್ಕ ವಯಸ್ಸಲ್ಲಿ ಗೈಸ್. ಸೊ ಅದು ಯಾವ ತರ ಕಂಪ್ಲೀಟ್ ಮಾಡೋದು, ಮತ್ತೆ ಅವ್ರು ನಮಗ್ ಸಿಕ್ಬಿಡ್ತಾರ, ಏನ್ ಮಾಡೋದು, ಹೆಂಗ್ ಮೀಟ್ ಮಾಡೋದು ಅನ್ನೋದು ಮಾತ್ರ ಐಡಿಯಾ ಇರ್ತಿರ್ಲಿಲ್ಲ. ಒಟ್ನಲ್ಲಿ ಚಿಕ್ಕ ಹುಡುಗರಲ್ಲಿ ಕಾಮನ್ ಅಲ್ವಾ ಗೈಸ್ ಇದೆಲ್ಲ ಯೋಚನೆ ಮಾಡೋದು. ಅವ್ರ ಮೂವಿಗಂತೂ ಮಿಸ್ ಇಲ್ಲ ಗೈಸ್. ಫಸ್ಟ್ ಡೇ ಫಸ್ಟ್ ಶೋ ಅದೇನೇ ಆಗೋಗ್ಲಿ, ಮೇನ್ ಥಿಯೇಟರ್ ಎಲ್ಲ ಗೊತ್ತಾಗ್ತಿರ್ಲಿಲ್ಲ ನನಗೆ. ನಮ್ಮ ಏರಿಯಾದಲ್ಲಿ 2 ಥಿಯೇಟರ್ ಇದ್ದು, ಅಲ್ಲಿಗೆ ಹೋಗ್ಬಿಟ್ಟು ಮೂವಿ ನೋಡ್ಕೊಂಡ್ ಬಂದ್ಬಿಡ್ತಿದ್ದೋ. ಅದು ನಾನು ನಮ್ ಚಿಕ್ಕಪ್ಪ ಒಂದ್ಸತಿ ಹೋಗ್ತಿದ್ದೋ, ಅದಾದ್ಮೇಲೆ ನಮ್ಮ ಅಪ್ಪ, ನಮ್ಮಮ್ಮ, ನಮ್ಮ ಅತ್ತೆ ಇಷ್ಟು ಜನ ಒಂದ್ಸತಿ ಹೋಗ್ತಿದ್ದೋ. ಸೊ ಅಲ್ಲಿಗೆ ನಾನು 2 ಸತಿ ನೋಡ್ಬೇಕನ್ನೋದು ನನ್ನ ಆಸೆ. ನನಗಂತಲ್ಲ, ನಮ್ಮ ಮನೇಲಿರೋ ನಮ್ಮ ಅಪ್ಪ ಅಮ್ಮ, ಊರಲ್ಲಿರೋ ನಮ್ಮ ಅಜ್ಜಿ, ಪ್ರತಿಯೊಬ್ರು ನಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರು ಇದ್ದಾರೆ ಎಲ್ರಿಗೂ ಡಿ ಬಾಸ್ ಅಂದ್ರೆ ಇಷ್ಟ. ತುಂಬಾ ಖುಷಿ ಆಯ್ತು. ಬಟ್ ಅವರು ಹುಷಾರಾಗಿದ್ರೆ ಇನ್ನೂ ಖುಷಿ ಆಗುತ್ತೆ. ಸೊ ಅವ್ರು ಹೆಲ್ದಿ ಆಗಿದ್ದಾರೆ ಈ ಸತಿ. ಸೊ ಸತಿ ಹೋದಾಗ ನಂಗೆ ಒಂದ್ ಸ್ವಲ್ಪ ಬೇಜಾರಾಗಿತ್ತು, ಯಾಕಂದ್ರೆ ಅವ್ರ ಕಾಲ್ ಪೈನ್ ಇತ್ತಲ್ಲ, ಅವ್ರು ಬರ್ತಿರೋದ್ ನೋಡಿ ಬೇಜಾರಾಯ್ತು. ಸೊ ಈ ಸತಿ ಹಂಗೇನಿಲ್ಲ, ಅವ್ರು ಆರಾಮಾಗಿದ್ದಾರೆ. ಸೊ ಅವ್ರು ಖುಷಿಯಾಗಿದ್ದಾರೆ ಸಾಕು ಗೈಸ್. ನಮ್ಗೆ ಫೋಟೋ ಸಿಗ್ಲಿಲ್ಲ, ವಿಡಿಯೋ ಸಿಗ್ಲಿಲ್ಲ ಅಂತ ನಮಗ್ ಬೇಜಾರಿರುತ್ತೆ. ಬಟ್ ಅವ್ರಿಗೆ ನಮ್ಮಂತವ್ರು 1000 ಜನ ಇರ್ತಾರೆ. ಸೊ ಅದ್ರಲ್ಲಿ ನಾವೊಬ್ರು ಆಗಿರ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ. ವಿಡಿಯೋದಿಂದ ಯಾರಿಗಾನ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಸೊ ಯಾರಿಗಾನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡ್ರಿ ನನಗೆ. ಸೊ ಇದೇ ತರ ಹೊಸ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಮರಿದಲ್ಲೇ ನೋಡ್ರಿ ಅಂತ ಹೇಳ್ತಾ ಬೈ ಗೈಸ್. ಮಿಸ್ ಮಾಡ್ದಲ್ಲೇ ನೆಕ್ಸ್ಟ್ ವಿಡಿಯೋನು ನೋಡ್ರಿ, ನೆಕ್ಸ್ಟ್ ವಿಡಿಯೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಬೈ ಗೈಸ್. ಮಾಡ್ಕೊಂಡು ಇನ್ನೊಂದ್ಸತಿ ಹೋಗಿ